ಸ್ಮಶಾನ ಪ್ರಶಾಂತವಾಗಿರಲು ಕಾರಣ ಇಷ್ಟೇ, ಅಲ್ಲಿ ಮನುಷ್ಯನ ಅಹಂಕಾರ ಮೌನವಾಗಿರುತ್ತದೆ. ನಿಂದಿಸಲ್ಪಟ್ಟವರೆಲ್ಲರೂ ಅಪರಾಧಿಗಳಲ್ಲ, ನಿಂದಿಸುವವರೆಲ್ಲರೂ ನಿರ್ದೋಷಿಗಳಲ್ಲ. ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಅರ್ಥವಾಗುವುದಿಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುವುದಕ್ಕಿಂತ ತಪ್ಪೇ ಮಾಡದೆ ಅನುಭವಿಸುವ ಶಿಕ್ಷೆ ಕಠೋರವಾದದ್ದು. ಅಪರಾಧಿಗಳ ಆರ್ಭಟ ಗೆಲುವಿನ ಸೂಚನೆಯಲ್ಲ, ಹಾಗೆಯೇ ನಿರಪರಾಧಿಯ ಮೌನ ಸೋಲಿನ ಸೂಚನೆಯಲ್ಲ. ಅಪರಾಧಿಯು ಮಾಡಿದ ತಪ್ಪನ್ನು ಮರೆಮಾಚಲು ಆರ್ಭಟಿಸಿದರೆ, ನಿರಪರಾಧಿಯು ಮಾಡದ ತಪ್ಪಿನ ಕುರಿತು ಅನಗತ್ಯವಾಗಿ ಮಾತನಾಡುವ ಅಗತ್ಯವಿಲ್ಲವೆಂದು ಮೌನದಿಂದಿರುತ್ತಾರಷ್ಟೇ. 10 ತಪ್ಪಿತಸ್ಥರು ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಆದರೆ ಒಬ್ಬ ನಿರ್ದೋಷಿಯು ಶಿಕ್ಷೆ ಅನುಭವಿಸಬಾರದು ಎಂಬುದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯತತ್ವದ ಮುಖ್ಯ ತತ್ವ. ಮನಃಶುದ್ಧಿ ಇಲ್ಲದವರು ತಮ್ಮನ್ನು ಹೊರತುಪಡಿಸಿ ಎಲ್ಲರನ್ನೂ ಅಪರಾಧಿಗಳಂತೆ ಕಾಣುತ್ತಾರೆ. ಅಂಥವರನ್ನು ಕುರಿತು ಸತ್ಯವೇದವು ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 3-5 ವಚನಗಳಲ್ಲಿ ಹೀಗೆ ತಿಳಿಸುತ್ತದೆ: ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು, ಅಂದರೆ ದೊಡ್ಡ ದೋಷವನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು, ಅಂದರೆ ಸಣ್ಣ ತಪ್ಪನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ. ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ನಿರ್ದೋಷಿಯನ್ನು ನಿಂದಿಸಿ ಅಪರಾಧಿಗಳಿಗೆ ಆಗುವ ಶಿಕ್ಷೆಯನ್ನು ಅನುಭವಿಸಲಿ ಎಂದು ನಿರ್ದೋಷಿಯನ್ನು ಕುರಿತು ಕುತಂತ್ರ ಕಾರ್ಯಗಳನ್ನು ಮಾಡುವ ವಕ್ರಬುದ್ಧಿಯುಳ್ಳ ಜನರೇ ಮಹಾಪರಾಧಿಗಳು. ಕ್ರಿಸ್ತನು ಮಾನವ ರೂಪ ತಾಳಿ ಭೂಲೋಕದಲ್ಲಿ ವಾಸ ಮಾಡುತ್ತಿದ್ದ ದಿನಗಳಲ್ಲಿ ನುಡಿದಂತೆ ನಡೆದ ಆತನ ಜೀವನ ಶೈಲಿ ಹಾಗೂ ಅಧಿಕಾರದಿಂದ ಮಾಡಿದ ಆತನ ಬೋಧನೆಗಳನ್ನು ಸಹಿಸಲಾರದ ಅಂದಿನ ಧರ್ಮಗುರುಗಳೆಂದು ಕರೆಯಲ್ಪಟ್ಟವರು ಜನರನ್ನು ಕೆರಳಿಸಿ ಕ್ರಿಸ್ತನ ಮೇಲೆ ಅನೇಕ ಸುಳ್ಳು ಆರೋಪಗಳನ್ನು ಹೊರಸಿದರು. ಅಷ್ಟೇ ಅಲ್ಲದೆ ಕ್ರಿಸ್ತನನ್ನು ಕಠಿಣವಾಗಿ ಶಿಕ್ಷಿಸುವಂತೆ ಅಂದಿನ ರೋಮ್ ಸಾಮ್ರಾಜ್ಯದ ಗವರ್ನರ್ ಆಗಿರುವ ಪಿಲಾತನನ್ನು ಕೂಗಿ ಕೇಳಿಕೊಂಡರು. ಪವಿತ್ರನೂ ನೀತಿವಂತನೂ ಆದ ಕ್ರಿಸ್ತನನ್ನು ಕುರಿತು ಪಿಲಾತನು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 4ನೇ ವಚನ ಹಾಗೂ 14 ಮತ್ತು 15 ವಚನಗಳಲ್ಲಿ ಹೀಗೆ ಹೇಳುತ್ತಾನೆ: ತರುವಾಯ ಪಿಲಾತನು ಪ್ರಧಾನ ಯಾಜಕರಿಗೂ ಜನರಿಗೂ, ಈ ಮನುಷ್ಯನಲ್ಲಿ, ಅಂದರೆ ಕ್ರಿಸ್ತನಲ್ಲಿ ನಾನು ಯಾವ ತಪ್ಪನ್ನೂ ಕಾಣಲಿಲ್ಲ ಅಂದನು. ಜನರು ತಿರುಗಿ ಬೀಳುವಂತೆ ಮಾಡುತ್ತಾನೆಂದು ನೀವು ಈ ಮನುಷ್ಯನನ್ನು, ಅಂದರೆ ಕ್ರಿಸ್ತನನ್ನು ನನ್ನ ಬಳಿಗೆ ಕರೆತಂದಿದ್ದೀರಿ, ಮತ್ತು ಇಗೋ, ನೀವು ಈತನ ಮೇಲೆ ತಂದಿರುವ ದೂರುಗಳನ್ನು ನಾನು ನಿಮ್ಮ ಮುಂದೆಯೇ ವಿಚಾರಿಸಿದಾಗ ಈತನಲ್ಲಿ ನನಗೆ ಯಾವ ತಪ್ಪೂ ಕಾಣಲಿಲ್ಲ. ಮಾತ್ರವಲ್ಲದೆ ಹೆರೋದನಿಗೂ ಸಹ ಯಾವುದೂ ಕಾಣಲಿಲ್ಲ. ಪಾಪರಹಿತನಾದ ಕ್ರಿಸ್ತನು ಎಲ್ಲ ಕೆಟ್ಟತನಕ್ಕೆ ಮೂಲವೂ ಮಹಾಪರಾಧಿಯೂ ಆದ ಸೈತಾನನ ಸಾಮ್ರಾಜ್ಯವನ್ನು ಪತನಗೊಳಿಸಿ ಸರ್ವ ಮನುಕುಲವನ್ನು ರಕ್ಷಿಸಲು ನಿರ್ದೋಷಿಯಾದ ಆತನು ಮಹಾಪರಾಧಿಗಳಿಗೆ ಆಗುವ ಕಠೋರವಾದ ಶಿಲುಬೆಯ ಶಿಕ್ಷೆಯನ್ನು ಅನುಭವಿಸಿದನು. ನಿಂದಕರ ನಿಂದೆಗಳು ನಿಮ್ಮಲ್ಲಿನ ಉತ್ತಮ ಗುಣಗಳೆಂಬ ದೀಪವನ್ನು ನಂದಿಸದಿರಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನವು ಹೀಗೆ ತಿಳಿಸುತ್ತದೆ: ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು, ಅಂದರೆ ಕ್ರಿಸ್ತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಸಕಲ ಸಂಕಷ್ಟಗಳಲ್ಲಿಯೂ ಸಾಕ್ಷಿಯಾಗಿ ಜೀವಿಸುವ ಮನಸ್ಸನ್ನು ಕ್ರಿಸ್ತನು ನಿಮಗೆ ಅನುಗ್ರಹಿಸಲಿ. ಆಮೆನ್.